ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಟು ಆಲ್. ವೆಲ್ಕಮ್ ಬ್ಯಾಕ್ ಟು ಆಂಧ್ರ ಹುಡುಗಿ. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿರಬೇಕು, ಅದರಲ್ಲಿ ನಾನು ಇರಬೇಕು. ನಮ್ಮ ಲಾಗ್ ನೋಡ್ತಿರೋ ಪ್ರತಿಯೊಬ್ಬರು ನಮಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರೋ ಚಿಕ್ಕ ಬೆಲ್ಲೈಕನ್ ಆದರೆ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ನಾವು ಅವಾಗವಾಗ ಅಪ್ಲೋಡ್ ಮಾಡೋ ವಿಡಿಯೋಸು ನಮ್ಮ ರೊಟೀನ್ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಫಾಲೋ ಮೀ ಫ್ರೆಂಡ್ಸ್. ಆ್ಯಂಡ್ ಇನ್ನು KSRTC ಬಸ್ ಆದರೆ ಪಿಕ್ ಮಾಡಿದ ತಕ್ಷಣ ವಿಂಡೋ ಸೀಟ್ ಆದರೆ ಸಿಕ್ಬಿಡ್ತು. ಕಂಫರ್ಟಬಲಾಗಿ ಕೂತ್ಬಿಟ್ವಿ. ಸೊ ವಿಂಡೋ ಸೀಟ್ ಸಿಕ್ಕಿದ ಮೇಲೆ ಲಾಗರ್ಸ್ ಅಂದಮೇಲೆ ಸೈಡಲ್ಲಿ ಲಾಗ್ ಶೂಟ್ ಮಾಡೋದಲ್ಲ ಹೇಗಿರೋದಲ್ವಾ. ಸೊ ರೋಡು ತುಂಬ ಚೆನ್ನಾಗಿ ಕಂಫರ್ಟಬಲಾಗಿ ವಿಡಿಯೋ ಅಂತೂ ತುಂಬ ಕ್ಲಾರಿಟಿಯಾಗಿ ಬರ್ತಾ ಇದೆ ಅನ್ನಿಸ್ತು. ಅದರಲ್ಲೂ ಈ ಬಸ್ ಹತ್ತಿ ಕೂತದಾಗಿಂದನೂ ಸಿಕ್ಕಾಪಟ್ಟೆ ಭಯ. ಅದು ಯಾಕೆ ಭಯ ಆಗ್ತಿದೆ ಅನ್ನೋ ಮಾತನ್ನು ನಾನು ಕ್ಯಾರಿ ಮಾಡ್ತೀನಿ. ಸೊ ಪ್ಲೀಸ್ ವಿಡಿಯೋನಾದರೆ ಸ್ಕಿಪ್ ಮಾಡ್ದಲೆ ಎಂಡ್ವರೆಗೂ ನೋಡಿ. ಲಾಗ್ ಹೇಗಿದೆ ಅನ್ನೋದನ್ನು ಕಾಮೆಂಟ್ ರೂಪಲ್ಲಿ ತಿಳಿಸ್ಕೊಡಿ. ಸೊ ಇನ್ನು ಬಂದ್ಬಿಟ್ಟು ಇಲ್ಲಿ ಆಲ್ಮೋಸ್ಟ್ ನಾನು ಎಲ್ಲೋ ಹೊರಟಿದ್ದೀನಿ ವೀಕೆಂಡ್ ಸ್ಪೆಷಲ್ಲಾಗಿ. ಅದು ಎಲ್ಲಿಗೆ ಏನು ಅಂತಲೂ ಹೇಳ್ತೀನಿ. ಸೊ ಇಲ್ಲಿ ನಮಸ್ತೆ ಬ್ಯಾಂಗ್ಳೂರ್ ಅನ್ನೋ ಒಂದು ಹೋಟೆಲ್ನ ನೋಡಿದ್ರೆ ಲಾಸ್ಟ್ ಟೈಮ್ ಅಣ್ಣನ ಜೊತೆ ಬಂದು ಆ ಹೋಟೆಲಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ ಅನ್ನಿಸ್ತು. ಆ ಹೋಟೆಲ್ ನೋಡಿದ ತಕ್ಷಣ ಹಂಗೊಂದು ಸ್ಮಾಲ್ ಫುಲ್ ಲಾಗೆಲ್ಲ ಒಂದು ರೀಕಾಲ್ ಆಗಿಬಿಡ್ತು. ಸೊ ಇನ್ನು ತೆಂಗಿನ ತೋಟ, ಇಲ್ಲಿ ರೋಡ್ ಫುಲ್ಲು ತುಂಬ ತೆಂಗಿನ ತೋಟಗಳು, ಫ್ಲವರ್ ಶೋಸ್ ಥರ ತುಂಬ ಕಂಫರ್ಟಬಲ್ ನೇಚರ್ ಅನ್ನಿಸ್ತು ನನಗೆ. ಆದ್ರೂ ನಂಗೆ ಯಾಕೋ ಭಯ. ಈ ರೋಡಲ್ಲಿ ಫಸ್ಟ್ ಟೈಮು ಬಸ್ ಹತ್ತಿ ಹೋಗ್ತಿದ್ರೆ ತುಂಬಾ ಭಯ. ಆ ಭಯಕ್ಕೆ ರೀಸನ್ ಏನು ಗೊತ್ತಾ? ನೀವು ವಿಡಿಯೋದಲ್ಲಿ ಇಷ್ಟೊಂದು ರೋಡನ್ನ ಶೂಟ್ ಮಾಡಿದ್ದೀನಲ್ವ, ನೀವೆಲ್ಲಾದರೂ ಅಬ್ಸರ್ವ್ ಮಾಡಿದ್ರೆ ಸೊ ಲಾರಿಗಳಾಗಲಿ, ಹೆವಿ ಲೋಡ್ ಹಾಕ್ಕೊಂಡಿರೋ ಟ್ರಕ್ಸ್ಗಳಾಗಲಿ ಎಷ್ಟೊಂದು ಹೋಗ್ತಿದೆ ಅಂತ ಮೂವ್ ಆಗ್ತಾನೇ ಇದೆ ನೋಡಿ. ರೀಸೆಂಟ್ಲಿ ಈ ರೋಡಲ್ಲಿ ಒಂದು ದೊಡ್ಡ ವೈರಲ್ ಇನ್ಸಿಡೆಂಟು, ಎಲ್ಲ ಸ್ಯಾಡ್ ಮೂಮೆಂಟು. ಈವನ್ ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ಇಷ್ಟರವರೆಗೂ ಎಲ್ಲೂ ನಡೆದೇ ಇರೋ ಅಂಥ ಒಂದು ಘಟನೆ ನಡೆದಿದೆ ಗೊತ್ತಲ್ವಾ. ಒಂದು ಸಾಫ್ಟ್ವೇರ್ ಓನರ್ಗೆ ಓಲಾ ಕಾರಲ್ಲಿ ಎಲ್ಲೋ ಟ್ರಿಪ್ ಹೋಗ್ತಿದ್ರೆ ಒಂದು ಟ್ರಕ್ ಅವ್ರ ಮೇಲೆ ಬಿದ್ದುಬಿಟ್ಟು ಒಂದೇ ಮನೆಯವರು 6 ಮೆಂಬರ್ಸ್ ತೀರೋಗಿರೋ ಇನ್ಸಿಡೆಂಟು ಇದೇ ರೋಡಲ್ಲಿ ನಡೆದಿರೋದು. ಅದು ತುಂಬ ಅನ್ಕಂಫರ್ಟು. ಆದ್ರೂ ಎಲ್ಲಿಗಾದರೂ ಹೋಗಬೇಕು ಅಂದ್ಕೊಂಡ್ಮೇಲೆ ಹೋಗಲೇಬೇಕು. ಭಯದಲ್ಲಿ ಹಂಗೆ ಇದ್ದರೆ ಜರ್ನಿನ ರೀಚ್ ಆಗಲ್ಲ. ನಾವು ಜರ್ನಿ ಮಾಡಿ ಪಾಯಿಂಟ್ನ ರೀಚ್ ಆಗಲ್ಲ ಅಲ್ವಾ. ಸೊ ಫೈನಲಿ ಆ ಮಾತಾಡ್ಕೊತಾನೆ ನಾನು ಬರಬೇಕಾಗಿರೋ ಪ್ಲೇಸಿಗಾದರೆ ರೀಚ್ ಆಗಿಬಿಟ್ಟೆ. ಸೊ ಇಲ್ಲಿ ಬಂದು ಇಳಿದ ತಕ್ಷಣ ಗೊತ್ತಾಗ್ತಾನೇ ಇಲ್ಲ ನಾನು ಎಲ್ಲಿ ಬಂದಿದ್ದೀನಿ, ಇವಾಗ ಎಲ್ಲಿ ಹೋಗಬೇಕು, ಹೇಗೆ ಹೋಗಬೇಕು ಅಂತ. ಅಷ್ಟು ಡಿಫ್ರೆಂಟ್ ಆಗಿಬಿಟ್ಟಿದೆ ನಾನು ರೀಚ್ ಆಗಿರೋ ಈ ಬಸ್ ಸ್ಟ್ಯಾಂಡ್ ಅಂತೂ. ಫಸ್ಟ್ ಫ್ಲೋರು, ಗ್ರೌಂಡ್ ಫ್ಲೋರು, ಬೇಸ್ಮೆಂಟು, ಅಮ್ಮ ಬಾಬೋಯ್ ಇಷ್ಟು ಡಿಫ್ರೆನ್ಷಿಯೇಷನ್ನು, ಡಿಫ್ರೆಂಟ್ ಟೈಪ್ಸ್ ಆಫ್ ಎಸ್ಕಿಲೇಟರ್ಸ್ ಬೇರೆ ಇಟ್ಬಿಟ್ಟಿದ್ದಾರೆ. ಸೊ ಒಳಗಡೆ ಕ್ಯಾಂಡಿಮೆಂಟ್ಸ್ ಅಂತೂ ಅಷ್ಟು ಇಷ್ಟು ಇಲ್ಲ. ಸೊ ಕನ್ಫ್ಯೂಸ್ ಆಗ್ತಿದೆ ನಾನು ಎಲ್ಲಿ ಹೋಗ್ಬೇಕು ಇವಾಗ, ಹೇಗೆ ಹೋಗಬೇಕು ಅಂತ. ಆಲ್ಮೋಸ್ಟ್ ಎಲ್ಲರನ್ನೂ ಕೇಳ್ತಾ ಇದ್ದೀನಿ. 10 years ಬ್ಯಾಕ್ ಇದ್ದಿದ್ದು ಈ ಪ್ಲೇಸು ಇವಾಗಿರೋ ಈ ಪ್ಲೇಸು ತುಂಬಾ ಡಿಫ್ರೆಂಟು. ಓದಿದ್ರೂ ಕನ್ಫ್ಯೂಸ್ ಆಗ್ತಿದೆ, ಅಷ್ಟು ಚೇಂಜಸ್ ಬಂದ್ಬಿಟ್ಟಿದೆ. ಸೊ ಎಷ್ಟು ಚೆನ್ನಾಗಿದೆ ಅನ್ನಿಸ್ತು ಗೊತ್ತಾ. ಒಂದು ಬಸ್ ಸ್ಟ್ಯಾಂಡಲ್ಲಿ ಏನಾದರೂ ಶೂಟ್ ಮಾಡಬೇಕು ಅಂದರೆ ಈ ತುಮಕೂರು ಬಸ್ ಸ್ಟ್ಯಾಂಡಲ್ಲೇ ಬಂದು ಶೂಟ್ ಮಾಡಬೇಕು ಅನ್ನೋ ಫೀಲ್ ನನಗೆ ಬಂದ್ಬಿಡ್ತು ಅಲ್ಲಿ. ಬೇಸಿಕಲಿ ಬ್ಯಾಂಗ್ಳೂರು ಅಷ್ಟು ದೊಡ್ಡ ಸಿಟಿಯಲ್ಲೂ ನಾನು ಎಲ್ಲೂ ಯಾವ ಬಸ್ ಸ್ಟ್ಯಾಂಡಲ್ಲೂ, ಇವೆನ್ ನಮ್ಮ ಮೆಜೆಸ್ಟಿಕ್ ಅಂದರೆ ತುಂಬ ಹೋಲ್ಡ್ ಎಸ್ಕಿಲೇಟರ್ಸು, ಹೋಲ್ಡ್ ಪ್ರೋಸೆಸ್ಸೇ ಇಲ್ಲ. ರೀಸೆಂಟಾಗಿ ಇಷ್ಟು 5-6 ಮಂತ್ ಆಯಿತು ಅನ್ನೋ ಥರ ಅಲ್ಲಿ ಯಾರೋ ಹೇಳಿದ್ರು. ಸೊ ತುಂಬ ಚೇಂಜ್ ಆಗಿದೆ. ನಾವು ಬಂದಿರೋ ಪ್ಲೇಸ್ ಯಾವುದು ಅಂತ ಆಲ್ರೆಡಿ ನಾನು ಹೇಳಿಬಿಟ್ಟೆ. ಅಲ್ಲಿ ಕೇಳಿಸ್ಕೊಳ್ದೇ ಇರೋರು ಇಲ್ಲಿ ನೋಡಿಬಿಡಿ ನಾವು ಎಲ್ಲಿಗೆ ಬಂದಿದ್ದೀವಿ ಏನು ಅಂತ. ತುಮಕೂರು ಬಸ್ ಸ್ಟ್ಯಾಂಡ್ ಎಷ್ಟು ಹೈಲೈಟಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ತುಮಕೂರಿಗೆ ಏನಕ್ಕೆ ರೀಚ್ ಆದೆ ಅಂತ ಹೇಳಿದ್ರೆ ಬ್ಯಾಂಗ್ಳೂರಿಂದ ತುಮಕೂರು 1 hour, ಅದಕ್ಕೆ ರೀಚ್ ಆದೆ ಅಂತ ಅಂದ್ಕೊಬೇಡಿ. ಸೊ ಚಿಕ್ಕಪ್ಪಂಗಾದರೆ ಹುಷಾರಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಒಂದು ಸಲ ಸಂಡೇ ವೀಕೆಂಡ್ ಸ್ಪೆಷಲ್ ಇರುತ್ತೆ ಅಂತ ಹೇಳಿಬಿಟ್ಟು ಮಕ್ಕಳನ್ನ ಹಂಗೆ ಕರ್ಕೊಂಡೋಗಿ ಸೊ ಚಿಕ್ಕಪ್ಪಂಗೆ ನೋಡ್ಕೊಂಬರೋಣ ಅಂತ ಹೋದ್ವಿ. ಮೇಲೂ ಕೆಳಗೂ ಹತ್ತು ಇಳಿದು, ಎಸ್ಕಿಲೇಟರಲ್ಲೇ ಹತ್ತು ಇಳಿದಿದ್ರು ಟೈರ್ಡ್ನೆಸ್ಗೆ ಸೊ ಅಲ್ಲಿ ಸ್ವಲ್ಪ ಹೊತ್ತು ಪ್ಲ್ಯಾಟ್ಫಾರ್ಮ್ ಮೇಲೆ ಕುತ್ಕೊಂಡ್ಬಿಟ್ಟೆ ಸೈಡಲ್ಲಿ. ಈ ಗ್ಯಾಪಲ್ಲಿ ವಿಡಿಯೋ ಮಾಡಿ ಒಂದು ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತು. ಯಾಕಂದರೆ ಹಿಂದೆಗಡೆಯಿಂದ ಕ್ಯಾಂಡಿಮೆಂಟ್ಸ್ ಕಾಣಿಸ್ಬಿಡ್ತು. ಅಲ್ಲಿ ಏನೇನು ಬೇಕು ಅನ್ನೋದನ್ನು ಹೋಗಿ ಒಂದು ಲೀಸ್ಟ್ ಮಾಡಿ ತೊಗೊಂಬಿಟ್ರು. ಇಲ್ಲಿ ನಡೀತಿರೋ ಬಿಸ್ನೆಸ್ಗೆ ನನಗೆ ಫೀಲ್ ಆಗ್ತಿದೆ, ಓದಿ ದುಡಿದು ಕಷ್ಟಪಡೋದಕ್ಕಿಂತ ಒಂದು ಸೆಲ್ಫಾಗಿ ಈ ಥರದ್ದು ಹಾಕ್ಕೊಂಬಿಟ್ರೆ ಮಸ್ತ್ ಬಿಸ್ನೆಸ್ ಗುರು ಅಂತ. ಸೊ ಇನ್ನು ಆಟೋಗೆ ರೀಚ್ ಆಗಿಬಿಟ್ವಿ. ಆಟೋ ಹತ್ಬಿಟ್ಟು ಹಂಗೆ ಹೋಗ್ತಾ ನೋಡಿ ಇಲ್ಲಿ
ಓದಿದ್ರ ನಮ್ಮ ಕಾಲೇಜ್ ಹೆಸರು ಇದೇ ಕಣ್ರಿ, ನಾನು ಓದಿರೋ ಕಾಲೇಜು ಕ್ಯಾಂಪಸ್ಸು, ಪ್ಲೇ ಗ್ರೌಂಡು. ಸೊ ಅಲ್ಲಿ ನಡೆದಿರೋ ಸ್ವಲ್ಪ ಮೆಮೊರೀಸ್ಗಳು, ಏನಂತಾರೆ ತುಂಟರಿ ಆಟಗಳು ಎಲ್ಲ ಹಾಗೆ ಒಂದು ಜೂಮಲ್ಲಿ ನೋಡಿಬಿಟ್ಟೆ. ಫಾಸ್ಟ್ 10 ಇಯರ್ಸ್ ಬ್ಯಾಕ್, 3 ಇಯರ್ಸ್ ಲೈಫ್ ಆದರೆ ನೆನಪಾಗ್ಬಿಡ್ತು. ಆಟೋ ಅಂತೂ ನಮ್ಮ ಸ್ಟಾಪಿಗೆ ಬಂದೇ ಬಿಡ್ತು, ನಾವು ಇಳಿದೇ ಬಿಟ್ವಿ. ಈ ಗ್ಯಾಪಲ್ಲಿ ನಾವು ಇಳಿಯೋಷ್ಟರಲ್ಲಿ ನನ್ನ ತಮ್ಮ ಆಲ್ರೆಡಿ ಅಲ್ಲಿ ರೆಡಿಯಾಗಿದ್ದ. ಸೊ ಇನ್ನು ಅವನು ಗಾಡಿ ಹತ್ತಿದ ತಕ್ಷಣ ಆ ರೋಡ್ ತುಂಬಾ ಮತ್ತೆ ಅಡಿಕೆ ತೋಟ, ತೆಂಗಿನ ತೋಟ ಆ ಥರದ್ದೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಸೊ ಅದನ್ನು ಲೈಟಾಗಿ ಶೂಟ್ ಮಾಡಿಕೊಂಡೆ. ಸೊ ಆಲ್ಮೋಸ್ಟ್ 40 ಮಿನಿಟ್ಸ್ 1 ಅವರ್ ಹೋದ ತಕ್ಷಣ ಅಪ್ಪ ಅಮ್ಮ ಅವ್ರ ಹತ್ರ, ನಮ್ಮ ತಂಗಿ ಬೇರೆ ನಾನು ಬರ್ತಿದ್ದೀನಿ ಅಂತ ಹೇಳಿ ಅವಳು ಅವ್ರ ಅಪ್ಪಂಗೆ ನೋಡಬೇಕು ಅಂತ ಹೇಳ್ಬಿಟ್ಟು ಬಂದಿದ್ಲು. ಎಲ್ಲರೂ ಸ್ವಲ್ಪ ತಂಗೆ ಮಾತಾಡ್ಕೊತ ಕೂತ್ವಿ. ಆಮೇಲೆ 1 ಅವರ್ ಆದಮೇಲೆ ಲಂಚ್ ಟೈಮ್ ಆಯಿತು, ಊಟ ಮಾಡೋಣ ನಡೀರಿ ಅಂತ ಹೇಳಿಬಿಟ್ಟು ಸೊ ಊಟಕ್ಕೆಲ್ಲ ಕೂತ್ಕೊಂಡ್ವಿ. ನಿಜ ಈ ಫ್ಯಾಮ್ಲಿ ಟೈಮ್ ಅಂತೂ ಮರೆಯೋಕ್ಕಾಗದೇ ಇರೋ ಅಂಥ ಟೈಮು. 40 ಮಿನಿಟ್ಸ್ 1 ಅವರ್ ಇಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ನೋ ತುಂಬಾ ಅಂದರೆ ತುಂಬ ವರ್ಷಗಳೇ ಆಗಿತ್ತು ನಾನು ಅಪ್ಪ ಅಮ್ಮ ಚಿಕ್ಕಮ್ಮನ ಮನೆಗಂತೂ ಹೋಗ್ಬಿಟ್ಟು. ಸೊ ಅವರು ರೆಂಟ್ ಮನೇಲಿದ್ದಾಗ ನಾನು ಹೋಗಿದ್ದಿದ್ದು. ಈಗ ಸ್ವಂತ ಮನೆಯಲ್ಲಿ ದೊಡ್ಡ ಮನೆ ಅಂತೂ ಕಟ್ಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಮನೆ. ಅದನ್ನು ಶೂಟ್ ಮಾಡೋಣ ಅನ್ನೋ ಪ್ಲ್ಯಾನಲ್ಲಿತ್ತು, ಬಟ್ ಅದು ಅನ್ಎಕ್ಸ್ಪೆಕ್ಟೆಡ್ಲಿ ಮಿಸ್ ಆಯಿತು. ಬಟ್ ಈಗ ಇನ್ನು ಫ್ಯಾಮ್ಲಿ ಟೈಮಲ್ಲಿ ಊಟ ಮಾಡ್ತಿರ್ಬೇಕಾದ್ರೆ ಒಂದು ಮೆಮೊರಿ ಇರುತ್ತೆ ಅಂತ ಇಲ್ಲಿನೂ ಎಲ್ಲರನ್ನೂ ನನ್ನ ಮಕ್ಕಳನ್ನ, ಸೊ ನನ್ನ ತಂಗಿನ, ಎವ್ರಿವನನ್ನು ಶೂಟ್ ಮಾಡಿಕೊಂಡೆ. ಇನ್ನು ಮಿಲ್ಕಿ ಕ್ಯೂಟು ನಿಮಗೆ ಗೊತ್ತಿರೋದೆ, ಪಕ್ಕದಲ್ಲಿರೋಳು ಸೊ ದಿಶಾ ಅಂತ ನನ್ನ ತಂಗಿ ಮಗಳು. ಅವಳಿಗೆ ಬಂದ್ಬಿಟ್ಟು ಒಂದು ಹೆಣ್ಣು ಒಂದು ಗಂಡು. ಬರ್ತಾನೆ ನೋಡಿ ನಮ್ಮ ತುಂಟ ಈಗ ಹೆಂಗಿರ್ತಾನೆ ಅಂತ. ಇನ್ನು ಚಿಕ್ಕಮ್ಮ ಪಕ್ಕದ ಮನೆ 2 ಕಿಡ್ಸ್ ಅವು. ಸೊ ನಮ್ಮ ತುಂಟನ ಆಲ್ರೆಡಿ ನೋಡಿದ್ರೆ ಅನಿಸುತ್ತೆ, ನೋಡಿದ್ರಾ? ಹಾಂ, ನೋಡೇ ಇರ್ತೀರ, ಪ್ರೀವಿಯಸ್ ಶೂಟಲ್ಲೇ ಇದ್ದ ಅವನು. ಸೊ ಎನಿವೆ ಅಷ್ಟು ಗಬಗಬ ತಿಂದ್ಬಿಟ್ಟು, ಬಿಕಾಸ್ ನಮ್ಮ ಆಂಟಿ ಮಾಡಿರೋ ಸ್ಪೆಷಲ್ಗಳಂತೂ ಅಷ್ಟು ಇಷ್ಟು ಎಲ್ಲ ತುಂಬ ವರ್ಷಗಳಾದಮೇಲೆ ಬಂದಿದ್ದೀನಿ ಅಂತೇಳ್ಬಿಟ್ಟು ಹೆಸರುಬೇಳೆ ಪಾಯಸ, ಕ್ಯಾಬೇಜ್ ಪಲ್ಯಕ್ಕೆ ಚಪಾತಿ, ಪಪ್ಪು, ರಸಮ್ಮು, ಹಾಗೆಯೇ ಇನ್ನೇನು ಹೆಸರುಬೇಳೆ, ತುಂಬ ಕಂಫರ್ಟಬಲ್ ಊಟ ಅಂತೂ ತಿಂದೇ ಬಿಟ್ವಿ. ಸೊ ತಿಂದಾದ್ಮೇಲೆ ಮಕ್ಳಿಗೆ ಎಲ್ಲೂ ಇಲ್ದಿದ್ದ ಆಟ ಸಿಕ್ಬಿಡ್ತು ಮಣ್ಣಲ್ಲೆಲ್ಲ. ನಾವು ಗಣಪತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಣ್ಣನ್ನೆಲ್ಲ ಕುಪ್ಪೆ ಹಾಕ್ತಿದ್ರು. ಈ ಗ್ಯಾಪಲ್ಲಿ ನನ್ನ ತಮ್ಮ ಮತ್ತೆ ಎಲ್ಲೋ ಹೋಗಿ ಬಂದ. ಸೊ ಮನೆ ನಂಗೆ ತೋರಿಸೋಣ ಅಂತ ಬಂದರೆ ಅವನು ಯಾಕೋ ಕತ್ಲಲ್ಲಿ ನಿಂತಂಗೆ ಫೀಲ್ ಆಯಿತು. ಯಾಕೋ ಅಂತ ಕ್ವಶನ್ ಮಾರ್ಕ್. ಅವ್ನು ಹೇಳೋ ಅಷ್ಟರಲ್ಲೇ ನಾನು ಮುಂದಕ್ಕೆ ಬಂದುಬಿಟ್ಟೆ. ಸೊ ಮನೇನ ಶೂಟ್ ಮಾಡೋಣ ಅಂದ್ಕೊಂಡೆ, ಬಟ್ ಏನಾಯಿತು ಗೊತ್ತಾ, ಪೇಂಟಿಂಗ್ ಹಾಕಿಸ್ತಿದ್ದಾರೆ. ಬೇಸಿಕಲಿ ಮನೆಗೆ ಬಂದಾಗ ವೈಟ್ ಪೇಂಟ್ ಹಾಕ್ಸ್ಕೊಂಡು ಬಂದುಬಿಟ್ಟಿದ್ದಾರೆ. ಸೊ ಎಷ್ಟು ದಿನ ಅಂತ ರೆಂಟ್ ಮನೇಲಿರೋದು, ಇಷ್ಟು ದೊಡ್ಡದು ಸ್ವಂತ ಮನೆ ಇದ್ದು ಅಂದ್ಕೊಂಡು ಆಮೇಲೆ ಈಗ ಪೇಂಟ್ ಹಾಕಿಸ್ತಿದ್ದಾರೆ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಡೆಫಿನೆಟ್ಲಿ ತುಂಬ ಚೆನ್ನಾಗಿದೆ ಮನೆ. ಈವನ್ ಒಳಗಡೆಗಿಂತ ಹೊರಗಡೆ ಅಂತೂ ಹೈಲೈಟ್ ಅಂತಲೇ ಹೇಳ್ತೀನಿ. ಸೊ ಪರ್ಸ್ನಲಿ ಹೇಳ್ತಿದ್ದೀನಿ, ನಂಗೆ ತುಂಬ ಇಷ್ಟ ಆಗಿದ್ದು ಔಟ್ಸೈಡೇ. ಇನ್ನು ಲೇಟ್ ಆಲ್ರೆಡಿ 6:30 7 5:36 ಆಗ್ತಿದೆ ಅಂತೇಳ್ಬಿಟ್ಟು ಇನ್ನು ಇಲ್ಲಿ ಕಾಣಿಸ್ತಿರೋದು ನನ್ನ ಫ್ರೆಂಡು, ಹೈಸ್ಕೂಲಿಂದ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ತೀನಿ. ತುಮಕೂರ್ಗೆ ಯಾವತ್ತೂ ಅವಳಿಗೆ ಗೊತ್ತಿಲ್ಲದೆ ನಾನು ಬಂದು ಹೋಗಿಲ್ಲ. ಅವ್ರು ಇಲ್ಲೇ ಸೆಟಲ್ ಆಗಿದ್ದಾರೆ. ಸೆಟಲ್ ಮೀನ್ಸ್ ಸೊ ನಾನು ಇದು ಹೊಸ್ದಾಗಿ ಶಿಫ್ಟ್ ಆಗಿರೋ ಮನೆಗೆ ಇವತ್ತೇ ಬಂದಿರೋದು. ಇಲ್ಲಿ ಇಂಡಿವಿಜುವಲ್ ಆಗಿ ಒಂದು 9 ಮಂತ್ಸ್ ಬ್ಯಾಕ್ ಈ ಮನೆಗೆ ಶಿಫ್ಟ್ ಆಗಿದ್ದಾರಂತೆ. ಎಂಟ್ರೆನ್ಸಿಂದನೇ ವಿಡಿಯೋ ಮಾಡೋಣ ಅಂತ ಮಾಡಿದೆ. ಅಂದರೆ ಆಲ್ರೆಡಿ ಬಂದು ಮಾತಾಡಿ ಎಲ್ಲ ಮುಗಿದಾದ್ಮೇಲೆ ಮತ್ತೆ ಕಿಡ್ಸು ಸ್ವಲ್ಪ ಫನ್ನಿಯಾಗಿ ಆಟಾಡ್ತಿದ್ರು. ಮುಂದೆಗಡೆ ಪ್ಲೇಸ್ ಅಂತೂ 1-2 ಕಾರ್ ಪಾರ್ಕ್ ಮಾಡ್ಬೋದು, ಅಷ್ಟು ಪಾರ್ಕಿಂಗ್ ಪ್ಲೇಸ್ ಬಿಟ್ಟಿದ್ದಾರೆ. ಸೊ ಓನರ್ಸ್ ಯಾರೂ ಇಲ್ಲಿರಲ್ವಂತೆ, ಇಂಡಿವಿಜುವಲ್ ಆಗಿದೆ. ಸೊ ತುಂಬ ಕಂಫರ್ಟಬಲಾಗಿ ನಮ್ಮ ಚಿಕ್ಕಪ್ಪವ್ರ ಸ್ವಂತ ಮನೆ ಹೆಂಗೆ ಅನ್ನಿಸ್ತೋ ನನಗೆ ಇಲ್ಲೂ ಅದಕ್ಕಿಂತನೂ ಫೀಲ್ ಆಯಿತು ಅಂತಲೇ ಹೇಳ್ತೀನಿ. ಬಿಕಾಸ್ ಇಲ್ಲಿ ಒಳಗಡೆ ಕಾಂಪೌಂಡ್ ಒಳಗಡೆ ಮಕ್ಳಿಗೆ ತುಂಬ ಆಟಾಡೋಕ್ಕೆಲ್ಲ ಚೆನ್ನಾಗಿದೆ. ಅವಳು ಬಂದುಬಿಟ್ಟು ನನ್ನ ಫ್ರೆಂಡ್ ಮಗಳು ಮಿಲ್ಕಿನೂ, ಅವಳು ಆಲ್ಮೋಸ್ಟ್ ಒಂದೇ ಏಜ್, ಅಂದರೆ 15 ಡೇಸ್ ಏನೋ ದೊಡ್ಡವಳು ನನ್ನ ಫ್ರೆಂಡ್ ಮಗಳು. ಸೊ ತುಂಬ ಆಟ ಆಡ್ತಿದ್ರು, ಹಾಗಾಗಿ ಅದನ್ನು ಸ್ವಲ್ಪ ಶೂಟ್ ಮಾಡಿಕೊಂಡು ಒಳಗಡೆ ಹೋಗೋಣ ಅಂತ. ಸೊ ಒಳಗಡೆ ಹೋಗ್ತಿದ್ರು. ಅವಳನ್ನು ಶೂಟ್ ಮಾಡ್ತೀನಿ ಫ್ರೆಂಡನ್ನ ಅಂತಂದರೆ ಅವಳಿಗೆ ನೀಟಾಗಿ ಫ್ರೆಶ್ ಆಗಿದ್ದರೆ ವಿಡಿಯೋದಲ್ಲಿ ಕಾಣ್ಸೋಕ್ಕೆ ಇಷ್ಟ. ಸೊ ಫ್ರೆಶ್ನೆಸ್ ಇಲ್ಲ ಅಂದರೆ ಇಷ್ಟ ಆಗಲ್ಲ ಅವಳಿಗೆ. ಒಳಗೆ ಹೋಗೋ ಅಷ್ಟರಲ್ಲಿ ನನಗಿಷ್ಟ ಆಗಿರೋ ಚಿಕನ್ ಕರ್ರಿ ಆ್ಯಂಡ್ ಬಿರಿಯಾನಿ ಮಾಡಿ ರೆಡಿಯಾಗಿಟ್ಟಿದ್ಲು. ಬಿಕಾಸ್ ನಾನು ಸ್ಟೇ ಮಾಡಲ್ಲ, ನಾನು ಎಷ್ಟೊತ್ತೇ ಇದ್ದರೂ ಹೋಗಲೇಬೇಕು. ಬೆಳಗ್ಗೆ ಆಫೀಸ್ ಇದೆ, ಮಕ್ಕಳಿಗೆ ಸ್ಕೂಲ್ ಇದೆ ಅಂತ ಹೇಳಿದ ತಕ್ಷಣ ಇನ್ನು ಹೋಗಿ ಒಂದು 1/2 ಅವರ್ ಮಾತಾಡಿದ ತಕ್ಷಣ ಮತ್ತೆ ಊಟಕ್ಕೆಲ್ಲ ರೆಡಿ ಮಾಡಿದ್ರು. ಸೊ ಫ್ಯಾಮ್ಲಿ ಜೊತೆನೇ ಸೇರಿಬಿಟ್ಟು ಮತ್ತೆ ಇಲ್ಲಿ ಫ್ರೆಂಡ್ಸ್ ಫ್ಯಾಮ್ಲಿ, ಸೊ ಎಲ್ಲರ ಜೊತೆ ಸ್ವಲ್ಪ ಒಂದು 40 ಮಿನಿಟ್ಸ್ 1 ಅವರಲ್ಲಿ ಎಲ್ಲ ಫಾಸ್ಟಾಗೆ ತಿಂದ್ವಿ. ಏನೂ ತಿಂದಂಗೆ ಅನ್ನಿಸಿಲ್ಲ ಇಲ್ಲಂತೂ. ಬಟ್ ಅವಳಿಗೆ ಸಮಾಧಾನ ಆಗಬೇಕು ಅಂತ ಹಂಗೆ ಅಟ್ಲೀಸ್ಟ್ ಕೈ ತೊಳಿಬೇಕಲ್ವ ಅನ್ನೋ ಥರ ತೊಳೆದ್ವಿ. ಇಲ್ಲಿ ಕಾಣಿಸ್ತಿರೋ ಇವಳು ಸಹ ಪಕ್ಕದ ಮನೆ ಫ್ರೆಂಡು. ಈ ಮನೆಗಳ ಹತ್ರ ಪಕ್ಕದ ಮನೆ ಮಕ್ಕಳು ಅಡಿಕ್ಟ್ ಆದರೆ ತುಂಬ ಕಷ್ಟ ಬಿಡಿಸ್ಕೊಳ್ಳೋದು. ಹಾಗಂತ ಬಿಡಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ,
ಕಂಫರ್ಟಬಲಾಗಿರುತ್ತೆ ಅಂತಲೇ ಹೇಳ್ತಿದ್ದೀನಿ ಮಕ್ಕಳ ಜೊತೆ ಆಟಾಡೋಕ್ಕೆ. ಈವನ್ ಅಲ್ಲಿ 7:30 ಆಗ್ತಿತ್ತು. ಹಾಗಾಗಿ ನನ್ನ ತಮ್ಮಂಗೆ ಕಾಲ್ ಮಾಡಿದ್ರೆ ಅವನೇ ಬಂದು ಬಸ್ ಸ್ಟ್ಯಾಂಡ್ಗಾದರೆ ಡ್ರಾಪ್ ಮಾಡ್ದೆ. ಆ್ಯಕ್ಚುಲಿ BMTCಗಳನ್ನ ಬಿಟ್ಟಿದ್ದಾರೆ, ತುಂಬ ಸಂಕ್ರಾಂತಿ ಸ್ಪೆಷಲ್ ಇದೆ ಅಂತೇಳ್ಬಿಟ್ಟು. ನಮಗೆ ಜಾಲಹಳ್ಳಿ ಕ್ರಾಸ್ಗೆ KSRTC ಆದರೆ ಫಾಸ್ಟಾಗಿ ಹೋಗುತ್ತೆ ಅಂತ ವೆಯ್ಟ್ ಮಾಡಿ ಅದಕ್ಕೆ ಬಂದ್ವಿ. ಮನೆಗೆ ರೀಚ್ ಆಗೋಷ್ಟ್ರಲ್ಲಿ 10:30 ಗೊತ್ತಾ. ಸೊ ಆದ್ರೂ ಪರವಾಗಿಲ್ಲ, ತುಂಬ ಚೆನ್ನಾಗಿತ್ತು ಲಾಗು, ಟ್ರಾವೆಲ್ಲು, ಫ್ಯಾಮಿಲಿ, ಫ್ರೆಂಡ್ಸು ಎಲ್ಲರೂ. ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನಿಸುತ್ತೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.